ಸುಪ್ರೀಂ ಜಾಯ್ ವಿರುದ್ಧ ಈಗ ಪ್ರಕರಣ ದಾಖಲು ಮಾಡಲಾಗಿದೆ. ಅಮೆರಿಕ ಮೂಲದ ಸಂಸ್ಥೆ ಮೇಲೆಯೂ ಈಗ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು. ಅಮೆರಿಕದ ದಿ ತಿಮೋತಿ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದೆಹಲಿ ಇಡಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ಈಗ ದಾಖಲಾಗಿರುವಂತದ್ದು. ನಗರದ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಜಾಲದ ಮೂಲಕ ಈ ಒಂದು ಫಂಡಿಂಗ್ ಸಿಕ್ಕಿರುವಂತದ್ದು. 92,55,00,000 ರೂಪಾಯಿ ವಿದೇಶಿ ಹಣ ವರ್ಗಾವಣೆಯಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ವಿದೇಶಿ ಹಣದ ವರ್ಗಾವಣೆಯಾಗಿರುವಂತದ್ದು. ಕಳೆದ ಏಪ್ರಿಲ್ನಲ್ಲಿ ಭೂಗತದ ಹಣಕಾಸು ಜಾಲ ಪತ್ತೆಯನ್ನ ಮಾಡಿದ್ದು ಇಡಿ. ಕಾನೂನು ಮೀರಿ ಭಾರತಕ್ಕೆ ವಿದೇಶಿ ಫಂಡಿಂಗ್ ಬಂದಿರುವುದು ಪತ್ತೆಯಾಗಿದೆ. ಈ ವೇಳೆ 2025 ನವೆಂಬರ್ನಿಂದ ಏಪ್ರಿಲ್ 2026 ನಡುವೆ ಹಣಕಾಸು ಬಳಕೆಯಾಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ 92.55 ಕೋಟಿ ಬಳಕೆಯನ್ನ ಮಾಡಲಾಗಿದೆ. ಅಮೆರಿಕ ಮೂಲದ ಬ್ಯಾಂಕ್ ವಿತರಿಸಿದ ಡೆಬಿಟ್ ಕಾರ್ಡ್ಗಳು ಕೂಡ ಈಗ ಪತ್ತೆಯಾಗಿರುವಂತದ್ದು. ಕರ್ನಾಟಕ, ಛತ್ತೀಸ್ಗಢ, ಅಸ್ಸಾಂ ಎಟಿಎಂಗಳ ಮೂಲಕ ವಿತ್ ಡ್ರಾ ಆಗಿರುವಂತದ್ದು ಹಣಗಳು. 1000ಕ್ಕೂ ಹೆಚ್ಚು ವಿದೇಶಿ ಡೆಬಿಟ್ ಕಾರ್ಡ್ಗಳು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಸಂತೋಷ್ ಕುಮಾರ್ ಒಂದೇ ಹೆಸರಿನಲ್ಲಿ ಹಲವು ಕಾರ್ಡ್ಗಳು ಈಗ ಪತ್ತೆಯಾಗಿದೆ. ದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳಿಗೆ ಈಗ ಫಾರಿನ್ ಫಂಡ್ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ರಾಜ್ಯದ 4 ಸೇರಿದಂತೆ 6 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೋನಾಥನ್ ರಾಜನ್ ಹಾಗೆ ಮಿಕಾ ಮಾರ್ಕ್, ಅಜಿತ್ ವರ್ಗೀಸ್, ಸುಪ್ರೀಂ ಜಾಯ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿರುವಂತದ್ದು. ದೆಹಲಿ ಇಡಿ ಅಧಿಕಾರಿಗಳು ನೀಡಿರುವಂತಹ ದೂರಿನ ಮೇರೆಗೆ ಈ ಒಂದು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿರುವಂತದ್ದು. ನಗರದ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಜಾಲದ ಮೂಲಕ ಒಂದು ಫಂಡಿಂಗ್ ಅನ್ನ ಆಗಿರುವಂತದ್ದು. 92,55,00,000 ರೂಪಾಯಿ ವಿದೇಶಿ ಹಣ ವರ್ಗಾವಣೆಯಾಗಿರುವಂತದ್ದು. ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ವಿದೇಶಿ ಹಣ ವರ್ಗಾವಣೆಯಾಗಿದೆ. ಕಳೆದ ಏಪ್ರಿಲ್ನಲ್ಲೂ ಕೂಡ ಭೂಗತ ಹಣಕಾಸು ಜಾಲವನ್ನ ಪತ್ತೆಯನ್ನ ಮಾಡಿದ್ದು ಇಡಿ ಅಧಿಕಾರಿಗಳು. ಕಾನೂನು ಮೀರಿ ಭಾರತಕ್ಕೆ ವಿದೇಶಿ ಫಂಡಿಂಗ್ ಬಂದಿರುವುದು ಪತ್ತೆಯಾಗಿದೆ. ಈ ವೇಳೆ 2025 ನವೆಂಬರ್ನಿಂದ ಏಪ್ರಿಲ್ 2026 ನಡುವೆ ಈ ಒಂದು ಹಣಕಾಸು ಬಳಕೆಯಾಗಿದೆ. ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ 92.55 ಕೋಟಿ ಬಳಕೆಯಾಗಿರುವಂತದ್ದು. ಅಮೆರಿಕ ಮೂಲದ ಬ್ಯಾಂಕ್ ವಿತರಿಸಿದ ಡೆಬಿಟ್ ಕಾರ್ಡ್ಗಳು ಈ ಒಂದು ಎಫ್ಐಆರ್ನಲ್ಲಿ ಕೂಡ ದಾಖಲಾಗಿರುವಂತದ್ದು.